ಶಾಸಕ ವೀರೇಂದ್ರ ಪಪ್ಪಿ ಅವರಿಗೆ ಇವತ್ತು ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಅವರಿಗೆ ಸೇರಿದಂತ ಮನೆ, ಕಚೇರಿ ಇಲ್ಲೆಲ್ಲ ಇಡಿ ಅಧಿಕಾರಿಗಳ ಶೋಧ ಕಾರ್ಯ ಮುಂದುವರೆದಿದೆ. ಪ್ರಮುಖವಾಗಿ ಅವರ ಚಿತ್ರದುರ್ಗದ ಮನೆಯಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆಯಾಗಿದೆ. ವೀರೇಂದ್ರ ಪಪ್ಪಿಗೆ ಸಂಬಂಧಿಸಿದಂತೆ ಒಟ್ಟು 30 ಕಡೆ ಇವತ್ತು ಇಡಿ ದಾಳಿ ಮಾಡಿರೋದು. ದಾಳಿಯ ಹಿಂದೆ ಏನಿದೆ ಅಂತ ಕೆದಕ್ತಾ ಹೋದ್ರೆ ಬೆಟ್ಟಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ರೇಡ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ವೀರೇಂದ್ರ ಪಪ್ಪಿ ಅವರಿಗೆ ಸೇರಿದಂತ ವಿವಿಧ ಸಂಸ್ಥೆಗಳ ಮೇಲೆ ದಾಳಿ ಮಾಡಿದ್ದಾರೆ. ಒಟ್ಟು 30 ಕಡೆ ದಾಳಿಯಾಗಿದೆ. ಅವರ ಮನೆಯ ಸೇರಿ ಚಿತ್ರದುರ್ಗದವರ ಮನೆಯೂ ಸೇರಿ ಚಿತ್ರದುರ್ಗದವರ ಮನೆ ಮೇಲೆ ದಾಳಿ ಮಾಡಿದಾಗ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆಯಾಗಿದೆ ಅನ್ನೋ ಮಾಹಿತಿ ಇದೆ. ಬೆಟ್ಟಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ರೇಡ್ ನಡೆದಿದೆ ಅನ್ನುವಂಥ ಅನುಮಾನ ಇದೆ. ಸದ್ಯ ಇನ್ನೂ ಕೂಡ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಕಾರ್ಯಾಚರಣೆ ಮುಂದುವರೆದಿದೆ. ಚಿತ್ರದುರ್ಗ ಜಿಲ್ಲೆಯ 6 ಸ್ಥಳಗಳಲ್ಲಿ, ಬೆಂಗಳೂರಿನ 10 ಕಡೆ, ಜೋಧ್ಪುರ ರಾಜಸ್ಥಾನದ 3 ಕಡೆ, ಹುಬ್ಬಳ್ಳಿಯ 1 ಇಡಿ ಅಧಿಕಾರಿಗಳು ದಾಳಿ ಮಾಡಿರೋದು. ಬೆಂಗಳೂರಿನ 10 ಕಡೆ ಅವರಿಗೆ ಸೇರಿದಂಥ ವಿವಿಧ ಸಂಸ್ಥೆಗಳಿದ್ದಾವೆ. ಅದು ಚಿನ್ನಾಭರಣದ ವ್ಯವಹಾರದಿಂದ ಹಿಡಿದು ಬೇರೆ ಬೇರೆ ವ್ಯವಹಾರಗಳು. ಇನ್ನು ಮುಂಬೈಯಲ್ಲಿ 2 ಕಡೆ, ಗೋವಾದಲ್ಲಿ 8 ಕಡೆ ರೇಡ್ ಆಗಿದೆ. ಗೋವಾದಲ್ಲಿ ಕ್ಯಾಸಿನೋ ಬಿಸ್ನೆಸ್ ಅನ್ನು ನಡೆಸ್ತಾರೆ. ಸೊ ಇಷ್ಟು ಕಡೆ ದಾಳಿಯಾಗಿರೋದು. ಚಿತ್ರದುರ್ಗ, ಬೆಂಗಳೂರು, ಜೋಧ್ಪುರ, ರಾಜಸ್ಥಾನದ ಜೋಧ್ಪುರ, ಹುಬ್ಬಳ್ಳಿ ಜೊತೆಗೆ ಗೋವಾ, ಇಲ್ಲೆಲ್ಲ ಕಡೆ ದಾಳಿಯಾಗಿದೆ. ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಆಸ್ತಿ ದಾಖಲೆಗಳನ್ನು ಕೆದಕ್ತಾ ಇದ್ದಾರೆ. ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ನ ಬಗ್ಗೆ ನಿಗಾ ಇಟ್ಟಿದ್ದಾರೆ. ಏನೇನು ದಾಖಲೆ, ಏನೇನು ಟ್ರಾನ್ಸಾಕ್ಷನ್ ಆಗಿದೆ, ವಿದೇಶದಿಂದ ಆಗಿರುವಂಥ ಟ್ರಾನ್ಸಾಕ್ಷನ್ ಎಷ್ಟಿದೆ, ಇದೆಲ್ಲವನ್ನ ಕೂಡ ಕೆದಕುವಂಥ ಕೆಲಸಗಳಾಗಿದೆ. PMLA ಅಡಿಯಲ್ಲಿ, ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಕೇಸು ದಾಖಲಾಗಿರೋದು. ಅದರಂತೆ ಸದ್ಯ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ ಶಿವಕುಮಾರ್ ರೆಡಿ ಇದ್ದಾರೆ. ಶಿವಕುಮಾರ್, ಈಗ ದಾಳಿಯ ಹಿಂದಿರುವಂತ ವಿಚಾರ ಏನು? ಕ್ಯಾಸಿನೋ ಬಿಸ್ನೆಸ್ಸಾ ಅಥವಾ ಬೇರೆ ಏನಾದರೂ ಇಲ್ಲಿಗಲ್ ವ್ಯವಹಾರನ ಏನು? ಪ್ರಕ್ಷತ್, ಕಳೆದ 9 ಗಂಟೆಗಳಿಂದಲೂ ಕೂಡ ಕುಸುಮಾ ಹನುಮಂತರಾಯಪ್ಪ ಅವರ ನಿವಾಸ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುತ್ತೆ. ಕೆಂಗುಂಟೆ ಸರ್ಕಲ್ ನಿವಾಸದಲ್ಲಿ ಕಳೆದ 9 ಗಂಟೆಗಳಿಂದಲೂ ಕೂಡ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಇವತ್ತು ಬೆಳಿಗ್ಗೆ 4:30 ಸುಮಾರಿಗೆ 4 ಇನೋವಾ ಕಾರುಗಳಲ್ಲಿ ಬಂದಂತಹ 15ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಕಾರ್ಯಾಚರಣೆಯನ್ನ ಅಂದ್ರೆ ಅವ್ರ ಮನೆಯ ಶೋಧ ಕಾರ್ಯವನ್ನು ಮಾಡ್ತಿರುವಂತದ್ದು. ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಕುಸುಮಾ ಹನುಮಂತರಾಯಪ್ಪ ಅವರ ಸಹೋದರ ಅನಿಲ್ ಅವರು ಕೂಡ ಮನೆಯಲ್ಲೇ ಇದ್ದಾರೆ. ಅವರನ್ನ ಖುದ್ದು ವಿಚಾರಣೆ ಮಾಡುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಅನಿಲ್ ಅವರ ನಿವಾಸದ ಮೇಲೆ ದಾಳಿ ಆಗ್ಲಿಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ, ಪ್ರಮುಖವಾಗಿ KC ವೀರೇಂದ್ರ ಪಪ್ಪಿ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕರು, ಇವರ ಒಡೆತನದ ಕೆಲವೊಂದಷ್ಟು ಆನ್ಲೈನ್ ಗೇಮಿಂಗ್ ಆಪ್ಗಳೇನಿದಾವೆ ಅದರಲ್ಲಿ ಅನಿಲ್ ಅವರ ಇನ್ವೆಸ್ಟ್ಮೆಂಟ್ ಇದೆ ಅನ್ನೋ ಶಂಕೆ ಮೇಲೆಗೆ ಇಡಿ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು. ಪ್ರಮುಖವಾಗಿ ಇಡಿ ಅಧಿಕಾರಿಗಳು ಅಧಿಕೃತವಾಗಿ ಮಾಧ್ಯಮಗಳಿಗೆ ಮಾಹಿತಿಯನ್ನು ಹಂಚಿಕೊಂಡಿರುವಂತದ್ದು. ಇವತ್ತು ಸುಮಾರು 30 ಕಡೆಗಳಲ್ಲಿ ವೀರೇಂದ್ರ ಪಪ್ಪಿಗೆ ಸಂಬಂಧಪಟ್ಟಂತಹ ಕಡೆಗಳಲ್ಲಿ ದಾಳಿಯನ್ನ ಮಾಡಲಾಗಿದೆ. ಜೊತೆಗೆ ವೀರೇಂದ್ರ ಪಪ್ಪಿಯ ವ್ಯವಹಾರದ ಜೊತೆಗೆ ಒಡನಾಟ ಇರುವಂತಹ ಹಿನ್ನೆಲೆಯಲ್ಲೇ ಇವತ್ತು ಅನಿಲ್ ಅವರ ನಿವಾಸದ ಮೇಲೂ ಕೂಡ ದಾಳಿ ಆಗಿದೆ ಅಂತೇಳಿ ಇಡಿ ಅವರು ಅಧಿಕೃತವಾಗಿ ಮಾಹಿತಿಯನ್ನ ಹೊರಗಡೆ ಬಿಟ್ಟಿರುವಂತದ್ದು. ಪ್ರಮುಖವಾಗಿ ಚಿತ್ರದುರ್ಗ, ಚಳ್ಳಕೆರೆ, ಬೆಂಗಳೂರು, ಗೋವಾ, ಮುಂಬೈ, ಜೋಧ್ಪುರ ಸೇರಿದಂತೆ ಸುಮಾರು 30 ಕಡೆಗಳಲ್ಲಿ ಇವತ್ತು ಏಕಕಾಲದಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಜೊತೆಗೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಿಂನಲ್ಲಿ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಯನ್ನ ಇಡಿ ಅಧಿಕಾರಿಗಳು ಅಲ್ಲಿ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಕುಸುಮಾ ಹನುಮಂತರಾಯಪ್ಪ ಅವರ ನಿವಾಸದಲ್ಲಿ ಅನಿಲ್ ಅವರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಪಪ್ಪಿ ಅವರ ಒಡೆತನದಲ್ಲಿ ಸುಮಾರು 5 ಕೆಸಿನೋಗಳಿರುವಂತದ್ದು ಇಡಿ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು. ಪಪ್ಪೀಸ್ ಕೆಸಿನೋ ಗೋಲ್ಡ್,
ಓಷನ್ ರಿವರ್ಸ್ ಕ್ಯಾಸಿನೋ, ಪಪ್ಪೀಸ್ ಕ್ಯಾಸಿನೋ ಪ್ರೈಡ್, ಓಷನ್ 7 ಕ್ಯಾಸಿನೋ, ಬಿಗ್ ಡ್ಯಾಡಿ 5 ಪಪ್ಪಿ ಅವರ ಒಡೆತನದ ಕ್ಯಾಸಿನೋಗಳಿರುವಂತದ್ದು ದಾಳಿ ವೇಳೆ ಗೊತ್ತಾಗಿರುವಂತದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ಕೇವಲ ವೀರೇಂದ್ರ ಪಪ್ಪಿ ಮಾತ್ರವಲ್ಲ, ಅವರ ಸಹೋದರನ ನಿವಾಸ ತಿಪ್ಪೇಸ್ವಾಮಿ ಅಂತೇಳಿ ಅವರ ಸಹೋದರ, ಅವರ ನಿವಾಸದ ಮೇಲೂ ಕೂಡ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಕಿಂಗ್ 567, ರಾಜಾ 567, ಪಪ್ಪೀಸ್ 003 ಈ ರೀತಿಯಾಗಿ ಆನ್ಲೈನ್ ಮತ್ತು ಆಫ್ಲೈನ್ ಗೇಮಿಂಗ್ ಆಪ್ಗಳಲ್ಲೂ ಕೂಡ ಇವರು ಹಣವನ್ನು ಹೂಡಿಕೆ ಮಾಡಿರುವಂತದ್ದು ಗೊತ್ತಾಗುತ್ತೆ. ಜೊತೆಗೆ ವೀರೇಂದ್ರ ಪಪ್ಪಿ ಅವರ ವ್ಯವಹಾರದಲ್ಲಿ ಅದರಲ್ಲೂ ಪ್ರಮುಖವಾಗಿ ಆನ್ಲೈನ್ ಮತ್ತು ಆಫ್ಲೈನ್ ಬೆಟ್ಟಿಂಗ್ ಆಪ್ಗಳಲ್ಲಿ ಹೂಡಿಕೆಯನ್ನ ಮಾಡಿರೋದ್ರ ಹಿನ್ನೆಲೆಯಲ್ಲಿ ಇವತ್ತು ಅನಿಲ್ ಗೌಡ ಅಂದ್ರೆ ಕುಸುಮ ಹನುಮಂತರಾಯಪ್ಪ ಅವರ ಸಹೋದರ ಅವರ ನಿವಾಸದ ಮೇಲೂ ಕೂಡ ದಾಳಿಯನ್ನ ಮಾಡಿ ಶೋಧ ಕಾರ್ಯವನ್ನು ಮುಂದುವರಿಸಿರುವಂತದ್ದು. ಅಂದ್ರೆ ಕಳೆದ 9 ಗಂಟೆಗಳಿಂದಲೂ ಕೂಡ ಮನೆಯಲ್ಲಿ ಪರಿಶೀಲನೆ ನಡೆಸುವಂತ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡ್ತಿರುವಂತದ್ದು. ಸದ್ಯದ ಬೆಳವಣಿಗೆಯನ್ನು ನೋಡಿದ್ರೆ ಇಡಿ ಅಧಿಕಾರಿಗಳ ಪರಿಶೀಲನೆ ಮತ್ತಷ್ಟು ಗಂಟೆಗಳ ಕಾಲ ಮುಂದುವರಿಯುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ. ಇನ್ನು ವೀರೇಂದ್ರ ಪಪ್ಪಿ ಅವರಿಗೆ ಸೇರಿದಂತೆ ಯಾವ ಬಿಸ್ನೆಸ್ ಮೇಲೆ ದಾಳಿಯಾಗಿದೆ? ಒಂದು ಕ್ಯಾಸಿನೋ ಸಂಬಂಧಿಸಿದಂತೆ, ಕ್ಯಾಸಿನೋ ಗೋಲ್ಡ್, ಪಪ್ಪೀಸ್ ಕ್ಯಾಸಿನೋ ಗೋಲ್ಡ್, ಓಷನ್ ರಿವರ್ಸ್ ಕ್ಯಾಸಿನೋ, ಇನ್ನು ಪಪ್ಪೀಸ್ ಕ್ಯಾಸಿನೋ ಪ್ರೈಡ್, ಇನ್ನು ಓಷನ್ 7 ಕ್ಯಾಸಿನೋ, ಇದರ ಜೊತೆಗೆ ಬಿಗ್ ಡ್ಯಾಡಿ ಕ್ಯಾಸಿನೋ. ಏನೆಲ್ಲ ಅಕ್ರಮ ಚಟುವಟಿಕೆ ನಡೆದಿದೆ ಅನ್ನೋದು ಆರೋಪ ಇರೋದು. ಕಿಂಗ್ 567 ಆನ್ಲೈನ್ ಬೆಟ್ಟಿಂಗ್ ಸೈಟ್ನಲ್ಲಿ ಅಕ್ರಮಗಳಾಗಿದೆ. ರಾಜಾ 567 ಆನ್ಲೈನ್ ಬೆಟ್ಟಿಂಗ್ ಸೈಟು, ಪಪ್ಪಿ 003 ಆನ್ಲೈನ್ ಬೆಟ್ಟಿಂಗ್ ಸೈಟು, ಇನ್ನು ರತ್ನ ಗೇಮಿಂಗ್ ಆನ್ಲೈನ್ ಬೆಟ್ಟಿಂಗ್ ಸೈಟು, ಇಲ್ಲೆಲ್ಲ ಅಕ್ರಮ ಚಟುವಟಿಕೆಗಳಾಗಿದೆ ಅನ್ನುವಂಥ ಅನುಮಾನ ಇಡಿಗಿರೋದು. ಇನ್ನು ಅವರ ಸೋದರ ತಿಪ್ಪೇಸ್ವಾಮಿ ಅವರ ಮೇಲೂ ಕೂಡ ರೇಡ್ ಆಗಿದೆ. ದುಬೈನಲ್ಲಿ 3 ರೀತಿಯಲ್ಲಿ ವ್ಯವಹಾರ ಮಾಡ್ತಾರೆ, 3 ಸಂಸ್ಥೆಯನ್ನು ನಡೆಸ್ತಾರೆ ತಿಪ್ಪೇಸ್ವಾಮಿ. ಡೈಮಂಡ್ ಸಾಫ್ಟ್ ಟೆಕ್, TRS ಟೆಕ್ನಾಲಜೀಸ್, ಪ್ರೈಮ್ 9 ಟೆಕ್ನಾಲಜೀಸ್, ಈ 3 ಸಂಸ್ಥೆಗಳು UAEಯ ದುಬೈನಲ್ಲಿದೆ ತಿಪ್ಪೇಸ್ವಾಮಿ ಅವರು. ಈ ಸಂಸ್ಥೆಗಳು ಕಾಲ್ ಸೆಂಟರ್ ಸೇವೆಗಳನ್ನು ಒದಗಿಸುತ್ತೆ. ಇಲ್ಲೂ ಕೂಡ ಸಸ್ಪಿಷಿಯಸ್ ಫಿನಾನ್ಷಿಯಲ್ ಆಕ್ಟಿವಿಟೀಸ್ ನಡೆದಿದೆ. ಗೇಮಿಂಗ್ ವ್ಯವಹಾರಗಳಿಗೆ ಸಂಬಂಧಿಸಿದಂಥ ಕಾಲ್ ಸೆಂಟರ್ ಇದು. ಒಂದು ಇಡೀ ನೆಟ್ವರ್ಕ್ ಇದು. ಕ್ಯಾಸಿನೋ, ಕಾಲ್ ಸೆಂಟರು, ಆನ್ಲೈನ್ ಬೆಟ್ಟಿಂಗು. ಈ ನೆಟ್ವರ್ಕು ಆನ್ಲೈನ್ ಬೆಟ್ಟಿಂಗ್ನ ಕಾಲ್ ಸೆಂಟರ್ ದುಬೈನಲ್ಲಿ ಕಾರ್ಯಾಚರಿಸ್ತಾ ಇತ್ತು. ಸೊ ಅದೆಲ್ಲದಕ್ಕೆ ಸಂಬಂಧಿಸಿದಂತೆ ದಾಳಿಯಾಗಿರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.